ವರ್ಷ ಆಗಿದೆ ಮಾಡಿಲ್ಲ ಕೆಲಸ ನಾವು ಏನಾಗಬೇಕು ಜನಗಳ ಹತ್ರ ಈಗ ಸರ್ ಸರ್ ಮಂತ್ರಿಗಳು ದಯವಿಟ್ಟು RTPR ಏನು ಕೊಡಬೇಡಿ, ನಾವು ಮಾಡಲ್ಲ ಕೆಲಸ ಇಲ್ಲ ದಯವಿಟ್ಟು ಏನಾಗಲ್ಲ ಬಿಟ್ಬಿಡಿ ಈಗ ಇದು ನಾನು ಹೇಳ್ಬಿಡ್ತೀನಿ ಸರ್. ಈಗ ಸಿಗೋರೆ ನಾನು ಎಲ್ಲ MLAಗಳು ಬಾಬಾ ಮಾತಾಡ್ತಾ ಇದ್ದೀನಿ. ಈಗ ನಿಮ್ಮ ಕೈ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಕುಡಿ ನಾವು ಬಿಟ್ಟು ಹೋಗ್ತೀವಿ. ನಿಮ್ಮದು ಕೇಳ್ರಿ, ಈಗ 25 ಕೋಟಿ ಕೊಟ್ಟು 1 ವರ್ಷ ಆಯಿತು, ಅವ್ರು ಹೇಳಿ 6 ತಿಂಗಳಾಯಿತು. ಮೈಗೂ ಹುಷಾರಲ್ಲ ಏನ್ರಿ ಮಾಡ್ತಾ ಇದ್ದೀರಾ? 3 ವರ್ಷ ನೀವು ಜನವರಿನಲ್ಲಿ ಏನಾಯ್ತು ಮೀಟಿಂಗ್ ಅಲ್ಲಿ 1 ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದೀರಾ ಸರ್. ನಾನು ಎಕ್ಚುಲಿ ಇಲ್ಲ ಸರ್, ಅಡಿಷನಲ್ ಅವರು ಜೂನ್ ಆಯ್ತು, ಇವಾಗ ಜುಲೈ ಬಂತಾಯ್ತು. ಅವರು ರಜಾ ಹಾಕ್ತಾರೆ ಸರ್, ಅಡಿಷನಲ್ ಸರ್ ರಜಾ ಹಾಕಿರೋದು ಸರ್ ಒಂದು ಸಬ್ಮಿಷನ್ ಸರ್ ಎಲ್ಲಿ ಸರ್ PWD ಅವ್ರನ್ನ ಟೆಂಡರ್ ಕಾಲ್ ಮಾಡಿ ಸರ್ ಆಗ್ತೀಗ 9ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸರ್. ಒಂದು ವರ್ಷ ನೀವು ದುಡ್ಡು ಕೊಟ್ಟು ಟೆಂಡರ್ ಮಾಡಿಲ್ಲ ಅಂದ್ರೆ ಸಿಎಂ ನಾವು ಕೇಳಿದ್ರೆ ಏನು ಈಗ ಸರ್ ನಾನು ದುಡ್ಡು ಖರ್ಚು ಮಾಡೋಕ್ಕೆ ಯೋಗ್ಯತೆ ಇರೋ ನಿಮಗೆ ಇನ್ನೇನು ದುಡ್ಡು ಅಂತ ಸರ್ 15 ಡೇಸ್ ಅಲ್ಲಿ ಎಲ್ಲ ಟೆಂಡರ್ ಕಾಲ್ ಮಾಡಿ 9ಕ್ಕೆ ಕೊಟ್ಟಿನಿ ಸರ್. ಜನವರಿನಲ್ಲಿ ನೀವೇನು ಹೇಳಿದ್ರೆ ಅದನ್ನ ಹೇಳಿ ಇಡೀ ಜಿಲ್ಲೆ ಸರ್ ಜನವರಿ ಸರ್ ನಾನು ಒಂದು ತಿಂಗಳಲ್ಲಿ 4 ತಿಂಗಳು ಸರ್ ರೆಡಿ ಮಾಡ್ತೀನಿ ಸರ್ 9. ಆಮೇಲೆ ಮಾಲೂರು 4 ದಿನ ಸರ್, ಮಾಲೂರು ಡೀಟೇಲ್ಸ್ ಕೋಲಾರದ ಟೆಂಡರ್ ಕಾಲ್ ಮಾಡಿ ಸರ್ 9 ಕವರ್ ಬಂದಿಲ್ಲ, ಅವರು ಪೇಪರ್ ಇವಾಗ ಕೊಟ್ಟಿದ್ದಾರೆ. ಅದನ್ನು ಪೇಪರ್ ಏನ್ ಮಾಡಿದ್ರೆ ಅರ್ಜೆಂಟ್ ಅಲ್ಲಿ ಗುಡ್ಡಾಬಿಟ್ಟ ಈ ಕಡೆ ತಲೆ ಕೆಳಗಡೆ ಕಾಲ್ ಮೇಲೆ ಹಚ್ಬಿಟ್ಟು ಪೇಪರ್ ಅಲ್ಲಿ ನೀವು ಕೊಟ್ಟಿರೋ ಪೇಪರ್ ಇದು ತಲೆ ಕೆಳಗಡೆ ಕಾಲ್ ಕೆಳಗಡೆ ರೆಗ್ಯುಲರ್ ಡಬಲ್ ಇದೆ ಸರ್. ರಜೆಯಲ್ಲಿ ಹೋಗಿದ್ದಾರೆ, ರಜೆ ಹೋಗಿ ಇವ್ರಿಗೆ ಕೊಟ್ಟು ಚಾರ್ಜ್ ಕೊಟ್ಟು ನಾನು 6 ತಿಂಗಳು ಲೇಟ್ ಆಗೋದಕ್ಕೆ ಕಾರಣ ಸರ್ ಒಂದು ಕೆಲಸ ಮಾಡಿ ಅದು ಸರ್ ಜಾನ್ವರಿ ತನಕ ಸರ್. ನಾನು ಬಂದಿದ್ದು ಜಾನ್ವರಿ 9 ಟೆಂಡರ್ ಅದು ಟೆಂಡರ್ ಮಾಡಬೇಡಿ. ನಾವು ನಿರ್ಮಿತ ಕೇಂದ್ರಕ್ಕೂ ಲ್ಯಾಂಡ್ ಆರ್ಮಿಗೆ ಹಾಕೊಂಡು ಮಾಡ್ಕೊಳ್ತೀವಿ. ನೀವೇನ್ ಆಲ್ರೆಡಿ ಕಾಲ್ ಮಾಡಿ ಸರ್. ಆಲ್ರೆಡಿ ತಿಳಿಬಿಡಿ ಬೇಡ, ನೀವು ಮಾಡೋಕ್ಕಾಗಲ್ಲ. ನಿಮ್ಮ ಸೈನಲ್ಲಿ ಏನಾಗಲ್ಲ, ಯಾಕೆ ಆರಾಮಾಗಿ ಕಾಲ ಮೇಲೆ ಕಾಲ ಕೊಟ್ಟು ಮಜಾ ಮಾಡಿ. 9 ತಾರೀಕು ಅಧಿಕಾರಿ ರಜಾ ಹೋಗಿದ್ದಾರೆ ಅಂತ ಹೇಳೋದು 2 ವರ್ಷ ಆಗಿದೆ. ಅಸೆಂಬ್ಲಿನೆಲ್ಲ ಇವತ್ತರೆಗೂ ನೀವು ಮಾಡಿಲ್ಲ ಕೆಲಸ ನಾವು ಏನಾಗಬೇಕು ಜನಗಳ ಹತ್ರ ಈಗ ಸರ್ ಸರ್ ಮಂತ್ರಿಗಳು ದಯವಿಟ್ಟು RTPR ಏನು ಕೊಡಬೇಡಿ, ನಾವು ಮಾಡಲ್ಲ ಕೆಲಸ ಇಲ್ಲ ದಯವಿಟ್ಟು ಏನಾಗಲ್ಲ ಬಿಟ್ಬಿಡಿ ಈಗ ಇದು ನಾನು ಹೇಳ್ಬಿಡ್ತೀನಿ ಸರ್. ನೋಡ್ರಿ, ಈಗ ಸಿಗೋರೆ ನಾನು ಎಲ್ಲ MLAಗಳು ಬಾಬಾ ಮಾತಾಡ್ತಾ ಇದ್ದೀನಿ. ಈಗ ನಿಮ್ಮ ಕೈ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಕುಡಿ ನಾವು ಬಿಟ್ಟು ಹೋಗ್ತೀವಿ. ನಿಮ್ಮದು ಕೇಳ್ರಿ, ಈಗ 25 ಕೋಟಿ ಕೊಟ್ಟು 1 ವರ್ಷ ಆಯಿತು, ಅವ್ರು ಹೇಳಿ 6 ತಿಂಗಳಾಯಿತು. ಮೈಗೂ ಹುಷಾರಲ್ಲ ಅವ್ರದ್ದು MLAಗಳು ಜನಗಳಿಗೆ ಯಾರು ಆನ್ಸರ್ ಮಾಡ್ತಾರೆ ಊರುಗಳಲ್ಲಿ? 25 ಕೋಟಿ ಕೊಟ್ಟು ನೀವು 1 ವರ್ಷ ಆಗಿ ನೀವು ಇನ್ನೂ ಟೆಂಡರ್ ಮಾಡಿ ಕೆಲಸ ಮಾಡಿದ್ರೆ ಅವ್ರು ಹೇಳ್ತಾವ್ರೆ ಈ 9ನೇ ತಾರೀಕು ಫಿನಿಶ್ ಆಗ್ತದೆ. ಒಂದು ಟೆಂಡರ್ ಮಾಡಕ್ಕೆ 1 ವರ್ಷನಾ? ಯಾರು ತಪ್ಪು? ಹಿಂದಿನವ್ರದ್ದು ನಿರಂತರ ಇದು. ಅವನು ಹೋದ್ರೆ ಇನ್ನೊಬ್ಬ ಬರ್ತಾನೆ ಆಫೀಸರು. ಏನು ಇದೇನು ಹೊಸ ಸಿಸ್ಟಮ್? ಇದು ಖಾಸಗಿ ಅಲ್ಲ, ಇದು ಸರ್ಕಾರ. ಒಬ್ಬ DC ಇಲ್ಲ ಅಂದ್ರೆ ಇನ್ನೊಬ್ಬ DC ಬರ್ತಾರೆ, ಒಬ್ಬ ಮಿನಿಸ್ಟರ್ ಇಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ ನನ್ನ ಬದಲು, ನೀವಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ. ನೀವೇನು ಆಫೀಸರ್ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ನೋಡಿ, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ನೀವು ಇಡೀ 6 ತಾಲೂಕು ಇನ್ನು 15 ದಿನದಲ್ಲಿ ಟೆಂಡರ್ ಮಾಡಿ DC ಅವರೇ ಕೊಟ್ಟಿಲ್ಲ ಅಂದ್ರೆ ಅವ್ರಿಂದ ವಾಪಸ್ ತಗೊಂಡು PWD ನಿನ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಇಲ್ಲ ಸರ್. 9 ಲಾಸ್ಟ್ ಮೇಲೆ ಹೇಳ್ಬಾರ್ದು. ಮುಂಚೆ ಇದೇ ಹೇಳಿದ್ರೆ ಲಾಟ್ ಆಫ್ ನಾನ್ಸೆನ್ಸ್. PRD ಏನಂದ್ರೆ PRD ಕೊಟ್ಟಿದ್ದಾರೆ. ಈಗ 3 ಟಿಪ್ಪರ್ 4 ಟಿಪ್ಪರ್ ಹಾಕ್ಬಿಟ್ಟು 10 ಲಕ್ಷ 15 ಲಕ್ಷ ಡ್ರಾ ಮಾಡಿ ತುಂಬಾ ಫಾಸ್ಟ್ ಆಗಿ ಆಗ್ತದೆ. 10 ಲಕ್ಷ 15 ಲಕ್ಷ ವರ್ಷಕ್ಕೆ 2 ಟಿಪ್ಪರ್ ಹಾಕೋದು ಸುಮ್ಮನೆ ಏನು ಒಂದೊಂದು ಕಲ್ಲು ಹಾಕೊಂಡು ಹೋಗೋದು, ರೋಲ್ ಮಾಡೋದು, ಬಿಲ್ ಮಾಡೋದು. ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ, ಕಾಂಟ್ರಾಕ್ಟರ್ಸ್ ನಿಮಿಷ ಇರಲಿ. ಒಂದೆಲ್ಲಾಕಿ 2 ಟಿಪ್ಪರ್ ಹಾಕ್ಬಿಟ್ಟು ಹೋಯ್ತಾರೆ. ನೀವು ಅವಾಗ ಏನ್ ಮಾಡ್ತಾ ಇರ್ತೀರಿ? ಕಂಪ್ಲೇಂಟ್ ಮಾಡಿದ್ದಾರೆ. ಬೆಂಗಳೂರು ಸಿಟಿ ನೋಡಿದ್ದೀರಾ? ಬೆಂಗಳೂರು ಆಯ್ತಾ ಇದೆ, ಮನೆ ಮುಂದೆ ನಿಂತ್ಕೊತಾನೆ. ನಾನೇ ನೀನ್ ಇಷ್ಟ ಆಗ್ತಾ ಇದ್ದೆ, ಇಲ್ಲ 6 ಇಂಚ್ ಇತ್ತು 4
ಮಾಡ್ತಾ ಇದ್ದಾರೆ ಪಬ್ಲಿಕ್, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ. ಅವರೆಲ್ಲ ಜಡ್ಜ್ಮೆಂಟ್ ಇರ್ತಾರೆ ಪಬ್ಲಿಕ್ ಅವ್ರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂತೀವಿ ನಾವು. ಮೀಟಿಂಗ್ ನೋಡ್ರೆ ಒಂದ್ ನಿಮಿಷ ನೋಡಿ ನೋಡಪ್ಪ ಸರ್ ಲಾಸ್ಟ್ ವಾರ್ನಿಂಗ್ ಕೊಟ್ಬಿಡು. 54 ಸರ್ 1 ವರ್ಷ ಮೇಲೆ ಆಗಿದೆ. ನಾನು 25 ಕೋಟಿ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ 2 ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್, ನಮ್ಮ ಜಿಲ್ಲಾ ಲೆವೆಲ್ ಅಧಿಕಾರಿಗಳ ಕಡೆ ಪ್ರಾಬ್ಲಮ್ ಲೇಟ್ ಆಗ್ತಾ ಇದೆ. ಇವತ್ತು ಉದಾಹರಣೆ ಕೊಡ್ತೀನಿ, ಅದು ಮಾಹಿತಿ ಮಂತ್ರಿಗಳಿಗೆ ಕೊಡಬೇಕಾಗ್ತದೆ. ನೀವು ಹೇಳ್ಬೇಕು ನೀವು ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಗಿದೆ, ಎಷ್ಟು ದಿನ ಆಗಿದೆ? SC ಮತ್ತೆ CE ಎಷ್ಟು ದಿನ ಆಗಿದೆ? ಅಲ್ಲಿ ಲೇಟ್ ಆಗ್ತಾ ಇದೆ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ನೋಡಿ ಕೆಲವು ಅದು ನೀವು ಮಾಡಿಸ್ಬೇಕಲ್ಲ, CEO ಫಾಲೋ ಮಾಡಬೇಕು. ನೋಡಿ MLA ಕೇಳ್ತಾರೆ, ಮಂತ್ರಿಗಳು ಕೇಳ್ತಾರೆ, ನೀವ್ ಯಾಕೆ ಇಟ್ಕೋತಾರೆ ಅಲ್ಲಿ ಬೆಂಗಳೂರಲ್ಲಿ? ಸರ್ CE ಇಟ್ಕೋತಾರೆ. ನೋಡಿ CA SC ಕ್ಲಿಯರ್ ಮಾಡ್ತಾನೆ, CE ಇಟ್ಕೋತಾನೆ. SC ಅಂತ ಕ್ಲಿಯರ್ ಮಾಡ್ಬೇಕಾದ್ರೆ ಒಂದು ಟೈಪ್ ತಗೋತಾನೆ, ಮತ್ತೆ ಅವ್ನು ಕ್ಲಿಯರ್ ಮಾಡಿದ್ರೆ CA ಹೋಗಿ ಒಂದು ಟೈಪ್ ತಗೋತಾನೆ. ಇಲ್ಲಿ ಲೇಟ್ ಆಗೋದು, ಮತ್ತೆ ಅಲ್ಲಿ ಹೌದ್ರಿ ಕರೆಕ್ಟ್ ಇರ್ಲಿ ಸರ್ ಈಗ ಎಲ್ಲ ಆಗಿದೆ ಸರ್. ನೋಡ್ರಿಪ್ಪ, ನಾನು ಹೇಳೋದು ಸರಿನಾ ಸರಿ ಹೇಳಿ. ಸರಿ ಸರಿ ಸರ್. ನೀವ್ ಹೇಳ್ರಿ, ನಮ್ಗಾದ್ರೆ ಮಂತ್ರಿಗಳು ಕರ್ಕೊಂಡು ಹೋಗ್ತೀವಿ. ಅವ್ನು ಯಾರ ಅಧಿಕಾರಿ ನಮ್ಗೇನಪ್ಪ? ನಾವು ಮುಖ್ಯಮಂತ್ರಿಗಳು ಅಲ್ಲಿ ವಿರೋಧ ಪಕ್ಷದವ್ರು ಹೇಳೋದು ಏನು ರಸ್ತೆಗಳಿಲ್ಲ, ಗ್ರಾಂಟ್ ಇಲ್ಲ, ದುಡ್ಡಿಲ್ಲ ಅಂತಾರೆ. ಕೋಟಿಗಳಿದ್ದಾರೆ. ಇವತ್ತು ಸುಮಾರು PWD ಮತ್ತು PRD ಗೆ ಸುಮಾರು 70